ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿದೆ. ವಿತ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರೋ ಜೊತೆಗೆ ಒಂದು ಕಮರ್ಷಿಯಲ್ ಶಾಪ್ ಕೂಡ ನಮಗೊಂದು ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಮನೆ ಆಗಿದೆ. ಎಲಿವೇಶನ್ ನೋಡಬಹುದು, ಫುಲ್ ಸ್ಟ್ರಕ್ಚರ್ ನಮಗೆ ಬೋತ್ ಸೈಡ್ ತಗೊಂಡಿದ್ದಾರೆ. ಜೊತೆಗೆ ಏನು ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡೆರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎರಡಕ್ಕೂ ಕೂಡ ನಮಗೆ ಎರಡೆರಡು ಬಾಲ್ಕನಿಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ವೆಂಟಿಲೇಷನ್ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಆಕ್ಷನ್ ಅಲ್ಲಿ ತಗೊಂಡು ಕಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ನಾರ್ತ್ ಸೈಡ್ ಅಲ್ಲೂ 30 ಅಡಿ ರೋಡ್ ಇದೆ, ಮತ್ತೆ ಈಸ್ಟ್ ಸೈಡ್ ಅಲ್ಲೂ ನಮಗೆ 30 ಅಡಿ ರೋಡ್ ಇದೆ. ಅಲ್ಲೇನು ನಮಗೆ ಜನಗಳು ವಾಕ್ ಮಾಡ್ತಿದ್ರಲ್ಲ ಅದೇ ಮೈನ್ ರೋಡ್. ಆ ಮೈನ್ ರೋಡ್ ಪ್ಯಾರಲ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಕಾರ್ನರ್ ಪ್ರಾಪರ್ಟಿ ಆಗಿದೆ. ಇದು ನೋಡಬಹುದು 10ಕ್ಕೆ 11 ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಒಂದು ಕಮರ್ಷಿಯಲ್ ಶಾಪ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ರೂಮ್ಗಳಿಗೆಲ್ಲ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಯುಟಿಲಿಟಿ ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಏನು ನಮಗೆ ನಾರ್ತ್ ಸೈಡ್ ಅಲ್ಲೂ ಮತ್ತೆ ಈಸ್ಟ್ ಸೈಡ್ ಅಲ್ಲೂ ಕೂಡ ನಮಗೆ ಎಲಿವೇಶನ್ ತಗೊಂಡಿದ್ದಾರೆ. ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ನಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಮೇನ್ ಏನು ಅಂದ್ರೆ ಕನೆಕ್ಟಿವಿಟಿ, BMTC ಬಸ್ ಸ್ಟಾಪ್, ರೋಡ್ ಕನೆಕ್ಟಿವಿಟಿ ಮತ್ತೆ ಗ್ರಾಸರಿ ಐಟಮ್ಸ್ ಎಲ್ಲ ನಮಗೆ ಒಳ್ಳೆ ಕನೆಕ್ಟಿವಿಟಿ ಪ್ರಾಪರ್ಟಿ ಇರುವಂತದ್ದು. ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ BD ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಅಲ್ಲಿ ಬರುವಂತಹ D-Mart ಅಂಡ್ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಎಲ್ಲ ಒಂದು 4 ರಿಂದ 4.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ನಮಗೆ 5 ಕಿಲೋಮೀಟರ್ ಬರುತ್ತೆ. RR ನಗರ್ಗೆ ಕನೆಕ್ಟ್ ಆಗುವಂತಹ ಉತ್ತರಳ್ಳಿ ಮೈನ್ ರೋಡ್, ಇಂದ್ರಪ್ರಸ್ಥ ಹೋಟೆಲ್ ಎಲ್ಲ ಜಸ್ಟ್ ನಮ್ಗೊಂದು 3.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ರಾಷ್ಟ್ರೋತ್ತನ ಸ್ಕೂಲು, ಚಿನ್ಮಯ್ ಸ್ಕೂಲು ಮತ್ತೆ ಪ್ರೆಸಿಡೆನ್ಸಿ ಸ್ಕೂಲು, ಪ್ರಾರ್ಥನಾ ಸ್ಕೂಲು, NPS ಸ್ಕೂಲ್ ಎಲ್ಲ ನಮಗೆ ಜಸ್ಟ್ ಒಂದು 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ BD ಪ್ರಾಪರ್ಟಿ ಈ ಪ್ರಾಪರ್ಟಿ. ಈಗ ಎಕ್ಸಾಕ್ಟ್ ನಾನು ನಾರ್ತ್ ಡೈರೆಕ್ಷನ್ ಇರುವಂತ ಮನೆ ಮುಂದೆ ನಿಂತಿದ್ದೀನಿ. ಗೇಟ್ ನೋಡಬಹುದು. ಇಲ್ಲಿ ನಮಗೆ SS ಗೇಟ್ ಜೊತೆಗೆ ವಿತ್ ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಿತ್ ನೇಮ್ ಬೋರ್ಡ್ ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಿತ್ ಲೈಟ್ ಕೂಡ ನಮಗೊಂದು ಪ್ರಾವಿಷನ್ ಮಾಡಿದ್ದಾರೆ. ನಾರ್ತ್ ಡೋರ್ ಬರುತ್ತೆ. ಈ ಪೋರ್ಷನ್ ನಮಗೆ SS ವರ್ಕ್ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 ಕಾರ್ ಪಾರ್ಕಿಂಗ್ ಜೊತೆಗೆ 5 ರಿಂದ 6 ಟೂ ವೀಲರ್ ಇಟ್ಕೊಳ್ಳೋ ಅಷ್ಟು ಪ್ರಾವಿಷನ್ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ವಿತ್ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ನ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಇದೆ ನೋಡಿ, ಲಿಫ್ಟ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಕಾರ್ನರು ವಿತ್ ಲಿಫ್ಟ್ ಆಪ್ಷನ್ ಇರುವಂತದ್ದು. ಒಂದು ಕಮರ್ಷಿಯಲ್ ಶಾಪ್ ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ UPS ಪಾಯಿಂಟ್ ಇದೆ. ಇಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ವಿತ್ ಶೂ ರ್ಯಾಕ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ಒಂದು ಕಾರ್ ಪಾರ್ಕಿಂಗು, ಮನೆ ಮುಂದೆಗಡೆ ಒಂದು ಕಾರ್ ಪಾರ್ಕ್ ಮಾಡಬಹುದು. ಈ ಕಡೆ ಈಸ್ಟ್ ಸೈಡ್ ಅಲ್ಲಿ 2 ಕಾರ್ ಪಾರ್ಕ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಾವು ತಗೋಬಹುದು. ಆ ತರ ಈ ಮನೆಗೆ ಬಿಲ್ಡ್ ಮಾಡಿರುವಂತಹ ಜಾಗ ಚೆನ್ನಾಗಿದೆ. ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕೈಡ್ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ ಮತ್ತೆ ಸಂಖ್ಯೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಲೆವೆಟ್ ಅಲ್ಲಿ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇದೆ. ಸ್ಟೇರ್ ಕೇಸ್ ನೋಡಬಹುದು, 3.5 ಅಡಿ ಬಿಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. 40 mm ಗ್ರಾನೈಟ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೆಫ್ಟ್ ಸೈಡ್ ವಾಲ್ಗೆಲ್ಲ ನಮಗೆ ಇನ್ನರ್ ವಾಲ್ಗಳಿಗೆ ಇದಕ್ಕೂ ಕೂಡ ನಮಗೆ ಸ್ಟ್ರಕ್ಚರ್ ತಗೊಂಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ವಿತ್ ಸ್ಟ್ರಕ್ಚರ್ ಪೇಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಸೆಮಿ ಗಾರ್ಡನ್ ಏರಿಯಾ ಮನೆ ಮುಂದೆ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಎಲಿವೇಶನ್ ವೈಸ್ ಅಲ್ಲಿ ನೋಡಬಹುದು, ಫ್ರಂಟ್ ಎಲಿವೇಶನ್ ಇದೆಲ್ಲ ನಮಗೆ ಗ್ರಾನೈಟ್ ಲೇಡಿಂಗ್ ಗೆ ವಾಲ್ಗಳಿಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್, ಬಟ್ ನೋಡಬಹುದು ಇದೆಲ್ಲ ನಮಗೆ ಗ್ರೇನ್ಸ್ ಗಳ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ನಮಗೆ ನಾರ್ತ್ ಮೈನ್ ಡೋರ್ ಬರುತ್ತೆ. ಟೀ ಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ನಾರ್ತ್ ಮೈನ್ ಡೋರ್. ಮೇಲ್ಗಡೆ ಮತ್ತೆ ರೈಟ್ ಸೈಡ್ ಅಲ್ಲಿ ಫುಲ್ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಅದೆಲ್ಲ ನಮಗೆ ಫಿಕ್ಸಿಂಗ್ ಗ್ಲಾಸ್ ಆಗಿದೆ. ವಿತ್ ಅಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ನೋಡಿ, PU ಪಾಲಿಶ್ ಆಗಿದೆ, ವಿತ್ ಶೈನಿ ಇದೆ. ಡೋರ್ ಮುಂದೆಗಡೆ ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಟ್ ಆಗ್ತೀವಿ. ಅಷ್ಟು ಕ್ಲೀನ್ ಆಗಿ ಫೈನ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವಿತ್ ಹ್ಯಾಂಡಲ್ಸ್ ಕೂಡ ನಮಗೆ ಪ್ರೆಸೆಂಟ್ ನೋಡಿ, ವಿತ್ ಫಿಂಗರ್ ಪ್ರಿಂಟ್ ಹ್ಯಾಂಡಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಿತ್ ಪಾಸ್ವರ್ಡ್ ಎಲ್ಲ ಬರ್ತಾ ಇದೆ ನೋಡಿ. ಆಲ್ರೆಡಿ ನಮಗೆ ಡೋರ್ ಲಾಕ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಈ ಮನೆಗೆ ಇರುವಂತಹ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಹಾಲು. ಆರಾಮಾಗಿ L ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಕೂತ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ನಮಗೆ TV ಯೂನಿಟ್. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ TV ಯೂನಿಟ್ ನ ಬಿಲ್ಡ್ ಮಾಡಿರುವಂತದ್ದು. ಜೊತೆಗೆ ವಾಲ್ಗಳಿಗೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ನ ತಗೊಂಡಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳು, 2 ಗ್ಲಾಸ್ ಇರುವಂತಹ ಡೋರ್ ನ ಇಟ್ಟಿರುವಂತದ್ದು. ರೈಟ್ ಸೈಡ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ
ವಿತ್ ಸ್ಟೋರೇಜ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ದೊಡ್ಡದಾಗಿರುವಂತಹ ಒಂದು ವಿಂಡೋ ವೆಂಟಿಲೇಷನ್ಗೋಸ್ಕರ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ಓಡಾಡಕ್ಕೆ ತುಂಬಾನೇ ಜಾಗ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಲಿವಿಂಗ್ ರೂಮ್ ಅಲ್ಲಿ ಇದು ಪಕ್ಕದಲ್ಲಿ ಬರೋದು ನಮಗೆ ಲಿಫ್ಟ್. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಲಿಫ್ಟ್ ನೋಡ್ರಲ್ಲ, ಸೇಮ್ ಅದು ನಮಗೆ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಕಿಚನ್ ನೋಡಿ ಹೇಗಿದೆ. ಇನ್ ಕೇಸ್ ಏನಾದ್ರು ನಮಗೆ ಪ್ರೈವೇಸಿ ಬೇಕು ಅಂದ್ರೆ ಇದೇನೋ ನಮ್ಗೆ ಆರ್ ಸ್ಟೆಪ್ ಅಲ್ಲಿ ನಮ್ಗೆ ಇಂಟರ್ ಡಿಸೈನ್ ತಗೊಂಡಿದಾರಲ್ಲ, ಇಲ್ಲಿ ಜಸ್ಟ್ ಒಂದು ನಾವು ಬ್ಯೂಟಿಫುಲ್ ಆಗಿರುವಂತ ಒಂದು ಸ್ಕ್ರೀನ್ ಏನಾದ್ರು ಹಾಕೊಂಡ್ರೆ ಕಿಚನ್ ನಮ್ಗೆ ಯಾವ್ದೇ ರೀತಿ ವ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಹಾಲಿಂದ ಕೂತ್ಕೊಂಡ್ರೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬಾ ದೊಡ್ಡದಾಗಿ ಬಂದಿದೆ ಕಿಚನ್ ಏರಿಯಾ ಮಾತ್ರ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ಕೌಂಟರ್ ತಗೊಂಡಿದ್ದಾರೆ, ಫುಲ್ ಗ್ರಾನೈಟ್ ನ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಏನು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಸಿಂಕ್ ಆಪ್ಷನ್ ಕೊಟ್ಟಿರುವಂತದ್ದು, ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ ಸ್ಟೋರೇಜ್ ವೈಸ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸ್ಟವ್ ಬರುತ್ತೆ, ಚಿಮ್ಮಿಗೆ ಈ ಪೋರ್ಷನ್ ಆಪ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಗ್ಲಾಸಿ ಡೋರ್ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸಿ ಡೋರ್ ಇರುವಂತದ್ದು ವಿತ್ ಸ್ಟೋರೇಜ್ಗೆ. ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು ವಿತ್ ವೆಂಟಿಲೇಷನ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಕೆಳಗಡೆ ನೋಡ್ಬೋದು ಫುಲ್ ನಮಗೆ ಬ್ಯಾಸ್ಕೆಟ್ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಆದ್ರೂ ನಾವು ಫ್ರಿಡ್ಜ್ ನ ಇಡ್ಬೋದು, ಈ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಡ್ಬೋದು. ಈ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಟ್ರೆ ಈ ಪೋರ್ಷನ್ ಅಲ್ಲಿ ಒಂದು 4 ಜನ ಕುತ್ಕೊಳ್ಳೋಂತ ಒಂದು ಡೈನಿಂಗ್ ಏರಿಯಾನ ಇಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಿಚನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಕಿಚನ್ ಅಲ್ಲೂ ಕೂಡ ಅಷ್ಟೇ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಇದು ನೋಡ್ಬೋದು, ಇದೊಂದು ಹ್ಯಾಂಡ್ ವಾಶು, ಕಾಮನ್ ಟಾಯ್ಲೆಟ್. 2x4 ಬೆಡ್ರೂಮ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಇದು. ವಿತ್ ಇಲ್ಲೂ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಆಚೆ ಕಡೆಗೂ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ವುಡ್ ಬರುತ್ತೆ, ಶಟರ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಬರುತ್ತೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಜಸ್ಟ್ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ ನೋಡಿ. ಯುಟಿಲಿಟಿ ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು. ಅದ್ರ ಕೆಳಗಡೆ ಇಲ್ಲಿ ಮೇಲ್ಗಡೆ ಸಿಂಕ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೋ ಒಂದು ಸಿಂಕ್ ಇದೆ, ಇಲ್ಲೂ ಒಂದು ಸಿಂಕ್ ಇದೆ. ಚೆನ್ನಾಗಿ ಬಂದಿದೆ. ಬಟ್ ಏನಂದ್ರೆ ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಸಖತ್ತಾಗಿದೆ. ಒಂದು ಮನೆಗೆ ಬೇಕಾಗಿರೋ ಮೈನ್ ಅಟ್ರಾಕ್ಷನ್ ದೇವ್ರ ಮನೆ. ಆರಾಮಾಗಿ ಒಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಿತ್ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ, ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ಬೆಡ್ರೂಮ್ ಟೈಲ್ಸ್ ಜೊತೆಗೆ ಬಾರ್ಡರ್ ಅಲ್ಲಿ ವಿತ್ ಗ್ರಾನೈಟ್ ಲೇಟಿಂಗ್ ಕೊಟ್ಟಿರುವಂತದ್ದು. ಟೈಲ್ಗೆ ಸೆಂಟ್ರಲ್ಲಿ ನಮಗೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟು. ಮೈನ್ ಡೋರ್ ಬಂದು ನಮಗೆ ಟೀಕ್ವುಡ್ ಬರುತ್ತೆ. ಸೆಂಟ್ರಲ್ಲಿ ಗ್ಲಾಸ್ ಕೂಡ ನಮಗೆ ಪಾರ್ಟಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಬಟ್ ಏನಂದ್ರೆ ಕ್ಲೀನ್ ಆಗಿ ಒಬ್ರು ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಲೈಟ್ ಹಾಕಿದ್ದೀನಿ ಅನ್ನೋದನ್ನು ಬಿಟ್ರೆ ಲೈಟ್ ಹಾಕೋ ಆಪ್ಷನ್ ನಮಗೆ ಬೇಡ ಈ ಮನೆಗೆ. ವೆಂಟಿಲೇಷನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಮೇನ್ ನನಗೆ ತುಂಬಾ ಖುಷಿ ಆಗಿದ್ದು ಏನಂದ್ರೆ ಇನ್ನರ್ ಸ್ಟೇರ್ ಕೇಸ್ 3 ಅಡಿ ಇದೆ, ಜೊತೆಗೆ ಸೆಂಟ್ರಲ್ಲಿ ಗ್ಯಾಪ್ ಕೂಡ ಕೊಟ್ಟಿದ್ದಾರೆ. ಆ ಈ ಸ್ಟೇರ್ ಕೇಸ್ಗೆ ಸೆಂಟ್ರಲ್ ಗ್ಯಾಪ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಬೆಳಗಡೆ ನೋಡಿ ಹಂಗೆ ವ್ಯೂ ಕಾಣಿಸುತ್ತೆ ನಮಗೆ. ಗ್ಯಾಪ್ 3 ಅಡಿ ಇದೆ. ದೊಡ್ಡದಾಗಿರುವಂತಹ ಐಟಮ್ಗಳು ಕೂಡ ಕ್ಲೀನ್ ಆಗಿ ನಾವು ಮೂವ್ ಮಾಡಬಹುದು. ಆ ತರ ಸ್ಟೇರ್ ಕೇಸ್ ಹಿಂಗ್ ಬಿಲ್ಡ್ ಮಾಡಿರುವಂತದ್ದು. ವಿತ್ ಸ್ಟ್ಯಾಂಡಿಂಗ್ ಸ್ಲಾಬ್ ಗಳೆಲ್ಲ ನಮಗೆ ವಿಂಡೋಗಳ ಪ್ರಾವಿಷನ್ ಮಾಡಿದ್ದಾರೆ. ಅದು ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಹತ್ರ ಹೋಗ್ತಾ ಇದ್ದಂಗೆ ವೆಂಟಿಲೇಷನ್ ಚೆನ್ನಾಗಿದೆ, ಲೈಟ್ ಸ್ವಲ್ಪ ಫ್ಲಿಕ್ಕರ್ ಆಗ್ತಾ ಇದೆ, ಬ್ರೈಟ್ ಆಗಿದೆ, ವೆಂಟಿಲೇಷನ್ ಚೆನ್ನಾಗಿದೆ. ಈಗ ನಾವಿರೋದು 2nd ಫ್ಲೋರ್ ಅಲ್ಲಿ. ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಒಂದು ಲಿಫ್ಟ್ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈಗ ನಾವು ನೋಡ್ತಾ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಆಪ್ಷನ್ ಕೊಟ್ಟಿರುವಂತದ್ದು. ವಿತ್ ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ, ವಾಲ್ ಮೌಂಟೆಡ್ ಕಮೋಡ್ ವಿತ್ ಗ್ಲಾಸಿ ಟೈಲ್ಸ್ ಇರುವಂತಹ 2x4 ಬೆಡ್ರೂಮ್ ಟೈಲ್ಸ್. ಇಲ್ಲಿ ನಮಗೆ ವೆಂಟಿಲೇಷನ್ಗೆ ವಿತ್ ಎಕ್ಸಾಕ್ಟ್ ಫ್ಯಾನ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ಬೆಟರ್ ಟೈಲ್ಸ್ ಬಂದಿರುವಂತದ್ದು. ಇಲ್ಲಿ ನೋಡಿ ಇದೆಯಲ್ಲ, ಇದು ಬಂದು ನಮಗೆ ಸಂಕನ್ ಮಾಡಿರುವಂತದ್ದು. ತುಂಬಾ ಬಾತ್ರೂಮ್ಗಳನ್ನ ನೋಡಿರ್ತೀರಾ, ಸ್ಟೆಪ್ ಇರುತ್ತೆ, ಒಂದು 6 ಇಂಚು ಸ್ಟೆಪ್ಪು. ಇಲ್ಲಿ ನಮಗೆ ಫ್ಲೋರ್ಗೆ ತಗೊಂಡಿದ್ದಾರೆ, ಸಂಕನ್ ಮಾಡಿದ್ದಾರೆ. ಬಟ್ ತುಂಬಾ ಮನೆಯಲ್ಲಿ ಈ ತರ ಬಾತ್ರೂಮ್ಗಳು ನೋಡೋದು ರೇರ್. ಬಟ್ ಇಲ್ಲಿ ನಮ್ಗೆ ಆಪ್ಷನ್ ತಗೊಂಡಿರುವಂತದ್ದು. ಕ್ಲೀನ್ ಆಗಿ ತುಂಬಾ ವಯಸ್ಸಾಗಿರೋರು, ನಡೆಯಕ್ ಆಗದಿರೋನವರು ಕೂಡ ಈ ಬಾತ್ರೂಮ್ನ ಯೂಸ್ ಮಾಡಬಹುದು. ಆ ತರ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಅಷ್ಟು ಜಾಗ.
ಈ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಗ್ರಾನೈಟ್ ಬಂದಿದೆ. ರೋಡ್ ಸೈಡ್ಗೆ ದೊಡ್ಡದಾಗಿರುವಂತಹ ವಿಂಡೋ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್. ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಕೆಳಗಡೆ ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ಡ್ರಾಯರ್ ಬಾಕ್ಸ್ ಗಳು ಕೂಡ ಈ ವಾರ್ಡ್ರೋಬ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಬಾಲ್ಕನಿ, ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ. ಇದು ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ ಏರಿಯಾ ಇಲ್ಲಿ. ಇದು ಪಕ್ಕದಲ್ಲಿ ಬರೋದು ನಮಗೆ ಮಾಸ್ಟರ್ ಬೆಡ್ರೂಮ್. ಎಂಟ್ರೆನ್ಸ್ ಅಲ್ಲಿ ವಿತ್ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿರುವಂಥದ್ದು, ವಿತ್ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ವಾರ್ಡ್ರೋಬ್ ಅಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಡ್ರಾಯರ್ ಬಾಕ್ಸ್, ಕೆಳಗಡೆ ಡ್ರಾಯರ್ ಬಾಕ್ಸ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಇದೆ. ಬಟ್ ಈ ಬಾತ್ರೂಮ್ ಒಂದು ಅಡ್ವಾಂಟೇಜ್ ಏನಂದ್ರೆ ಪಾರ್ಟಿಷನ್ ಮಾಡ್ಬೋದು ನಾವು, ಡ್ರೈ ಮತ್ತೆ ವೆಟ್ಟು. ಇದು ಬಂದು ವೆಟ್ಟು. ಇಲ್ಲಿ ನಮಗೊಂದು ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನಾವೊಂದು ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡ್ರೆ ಈ ಜಾಗ ವೆಟ್ ಆಗುತ್ತೆ, ಈ ಜಾಗ ನಮಗೆ ಡ್ರೈ ಆಗುತ್ತೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದರೆ ಸ್ಪೇಷಿಯಸ್ ಆಗಿ ಬಂದಿದೆ. ಮೇನ್ ಅಟ್ರಾಕ್ಟ್ ಬಾತ್ರೂಮ್ಗಳಲ್ಲಿ ಅಂದ್ರೆ ಇದೆ ಆಪರೇಟರ್. ಈ ಒಂದು ಕೊಳಾಯಿನ ನಾವು ಆಫ್ ಮಾಡಿದ್ರೆ ಈ ಬಾತ್ರೂಮ್ ಅಲ್ಲಿರೋ ಕಂಟ್ರೋಲ್ ಎಲ್ಲ ಆಫ್ ಆಗುತ್ತೆ. ಮೇನ್ ಬೇಕಾಗಿರೋದು ಅದು, ಅದಕ್ಕೂ ಕೂಡ ನಮ್ಗೆ ಆಪ್ಷನ್ ಮಾಡಿರುವಂಥದ್ದು ಚೆನ್ನಾಗಿದೆ. ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಏರಿಯಾ ಸ್ಪೇಷಿಯಸ್ ಆಗಿದೆ. ಬಟ್ ವರ್ತ್ ಇದೆ. ಇವರು ಪ್ರೈಸ್ ಎಲ್ಲ ಏನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವ್ರು ಹೇಳ್ತಾ ಇರೋ ಪ್ರೈಸ್ ವಿತ್ ಇನ್ನರ್ ಪ್ರಾಪರ್ಟಿ ಪ್ರೈಸ್ಗಳೆಲ್ಲ ಒಂದೇ ಇದೆ. ಆರಾಮಾಗಿ ನಾವು ಈ ಪ್ರಾಪರ್ಟಿನ ಬೈ ಮಾಡ್ಬೋದು. ಕಾರ್ನರ್ ಪ್ರಾಪರ್ಟಿ ಲಾವಿಶ್ ಆಗಿ ಬಂದಿದೆ, ಸಖತ್ತಾಗಿದೆ. ಮನೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಒಂದು ಕಮರ್ಷಿಯಲ್ ಶಾಪ್ ಇದೆ, ವಿತ್ ಲಿಫ್ಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬೇಕಾಗಿರೋ ಸೌಕರ್ಯಗಳು ಸಿಗುವಂತ ಲೊಕ್ಯಾಲಿಟಿಯಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಈಸ್. ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮು ವಿತ್ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್, POP ವರ್ಕ್ ವಿತ್ LED ಲೈಟ್, ವೆಂಟಿಲೇಷನ್ಗೆ ವಿತ್ ವಿಂಡೋ, ಒಂದು ಬಾಲ್ಕನಿ. ಸೇಮ್ ಕಾಪಿ ಪೇಸ್ಟ್ ಕೆಳಗಡೆ ಹೇಗಿತ್ತೋ ಇದು ಹಾಗೆ ಇದೆ. ಟೋಟಲ್ ನಮಗೆ 4 BHK ಹೌಸ್ ಇದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಲಿಫ್ಟು, ಇಲ್ಲಿ ಇನ್ನೂ ಒಂದು ಮಾಸ್ಟರ್ ಬೆಡ್ರೂಮ್. ಸೇಮ್ ಒಂದು ರ್ಯಾಂಡಮ್ ಆಗಿ ನೋಡೋಣ, ಯಾಕಂದ್ರೆ ಕೆಳಗಡೆ ನೋಡಿದೀವಲ್ಲ, ಸೇಮ್ ಆಸ್ ಇಟ್ ಈಸ್. ಹೈಲೈಟ್ ಇದೆ, ಎಲ್ ಶೇಪಲ್ಲಿ ಗ್ಲಾಸು. ಈ ಪೋರ್ಷನ್ ಫುಲ್ ಟೀಕೂಟ್ ಅಲ್ಲಿ ಯೂಸ್ ಮಾಡಿರುವಂತಹ ವಿಂಡೋಗಳು, ಕೆಳಗಡೆ ಕೂಡ ಹಾಗೆ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು, ಬಟ್ ಎಲ್ಲದಕ್ಕೂ ನಮಗೆ ಡ್ರಾಯರ್ ಬಾಕ್ಸ್ಗಳು ಮಾಡಿದ್ದಾರೆ. ಒಬ್ಬೊಬ್ಬರು ಥಿಂಕ್ ಮಾಡ್ತಾರೆ ಚಾನಲ್ಗಳು ರೇಟ್ ಜಾಸ್ತಿ ಬೇಡ ಅಂತ, ಬಟ್ ಎಲ್ಲೋ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಕೆಳಗಡೆ ಡ್ರಾಯರ್ ಬಾಕ್ಸು, ವಾರ್ಡ್ರೋಬು, ಲಾಫ್ಟು, ಇಷ್ಟು ಸ್ಟೋರೇಜು. ಈ ಪೋರ್ಷನ್ ಅಲ್ಲಿ ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ. ಇದು ಬಂದು ನಮಗೆ ಪಾರ್ಟಿಷನ್ ಬೈಫರ್ಕೇಶನ್ ಮಾಡ್ಕೊಳ್ಳುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಡ್ರೈ ವೆಟ್ಟು. ಕೆಳಗಡೆ ನೋಡೋದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಬಟ್ ಏನು ಅಂದ್ರೆ ಫುಲ್ ನಮಗೆ ಪಾಲಿಶಿಂಗ್ ಡೋರ್ಗಳನ್ನ ಯೂಸ್ ಮಾಡಿದ್ರೆ, ಪ್ರತಿಯೊಂದು ಡೋರ್ಗಳು ಕೂಡ ನಮಗೆ ಪಾಲಿಶಿಂಗ್ ಡೋರ್ ಬಂದಿದೆ. ಪ್ರತಿಯೊಂದು ಫ್ರೇಮ್ಗಳು ಕೂಡ ನಮಗೆ ಟೀಕುಡ್ ಫ್ರೇಮ್ಗಳನ್ನ ಯೂಸ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ನಾರ್ತ್ ಈಸ್ಟ್ ಕಾರ್ನರ್ ವಿತ್ ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಲಾವಿಶ್ ಆಗಿದೆ. ಮೈನ್ ರೋಡ್ಗೆ ತುಂಬಾ ಹತ್ತಿರದಲ್ಲಿದೆ ಈ ಪ್ರಾಪರ್ಟಿ. ಪ್ರತಿಯೊಂದು ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ನಮಗೆ ದೊಡ್ಡ ದೊಡ್ಡ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ವಿತ್ ವೆಂಟಿಲೇಷನ್ ಮೇಂಟೈನ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಟೆರೆಸ್ ಅಲ್ಲಿ ಇದೀನಿ. ಲಿಫ್ಟ್ ಕೆಳಗಡೆಗೆ ಲಾಸ್ಟು. ಇದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಇಲ್ಲಿ ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಪಕ್ಕದಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೊಸಿಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ. ಎಲಿವೇಶನ್ ಅಲ್ಲಿ ನೋಡ್ಬೋದು, ಪರಗೋಲಗಳನ್ನು ತಗೊಂಡಿದ್ದಾರೆ. ವಿತ್ ಇಲ್ಲೂ ಕೂಡ ನಮಗೆ ಲೈಟ್ ಆಪ್ಷನ್ ಕೊಟ್ಟಿರುವಂಥದ್ದು. ಫ್ಯೂಚರ್ಗೆ ಏನಾದರೂ ಇಲ್ಲೂ ನಮಗೊಂದು ರೂಮ್ ಮಾಡ್ಕೊಳ್ತೀವಿ ಅಂದರೆ ಮಂಗಳೂರು ಟೈಲ್ಸ್ ಆದರೂ ಹಾಕೋಬೋದು, ಇಲ್ಲಾಂದರೆ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಅದು ಕೆಳಗಡೆ ನಮ್ಗೆ ಏನು ಬೇಕೋ ಆ ಥರ ವ್ಯವಸ್ಥೆ ಕೂಡ ನಾವು ಮಾಡ್ಕೋಬೋದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ಮೈನ್ ರೋಡ್ ಅಂದರೆ BMTC ಬಸ್ ಸ್ಟಾಪಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲಲ್ಲಿ ಈ ಪ್ರಾಪರ್ಟಿ ಇದೆ. 5 ಮಿನಿಟ್ಸ್ ಇಲ್ಲ, ಜಸ್ಟ್ ಒಂದು 3 to 4 ಮಿನಿಟ್ಸ್ ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು.
ಒಳ್ಳೆ ಲೊಕೇಶನ್ ಅಲ್ಲಿ ಬಂದಿದೆ. ಇದು ಬಿಡೆ ಪ್ರಾಪರ್ಟಿ ಆಗಿದೆ, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಪ್ರೈಸ್ ಸಮೇತ. ವಿಡಿಯೋ ನೋಡೋಕ್ಕೂ ಮುಂಚೆ ಪ್ರೈಸ್ ನೋಡಿ, ಪ್ರೈಸ್ ನಿಮಗೆ ವರ್ಕೌಟ್ ಆಯ್ತು ಅಂದ್ರೆ ವಿಡಿಯೋ ನೋಡಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿತ್ ಪ್ರಾಪರ್ಟಿ ಹೈಲೈಟ್ಸ್ ವಿತ್ ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಬಜೆಟ್ಗೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ಮನೆ ಏನಾದರೂ ಓಕೆ ಆಯಿತು ಅಂದರೆ ಡಿಸ್ಪ್ಲೇದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಹಾಗೆ ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು, ಇಡೀ ಬೆಂಗಳೂರಲ್ಲಿ ಏನಾದರೂ ಸೇಲ್ ಮಾಡಬೇಕು, ಇಲ್ಲ ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳು ಏನಾದರೂ ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಇನ್ನೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬು ಮತ್ತೆ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.